ಹಾಗಲಕಾಯಿ ಕಹಿ ಇರೋದ್ರಿಂದ ಸಾಕಷ್ಟು ಜನ ಅದನ್ನು ತಿನ್ನೋಕೆ ಇಷ್ಟಪಡಲ್ಲ. ಆದರೆ ಇದರ ಪದಾರ್ಥ ರುಚಿಯಾಗಿಯೂ ಇದ್ದು ಆರೋಗ್ಯಕ್ಕೂ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ಗೊತ್ತಾದರೆ ಯಾರು ತಿನ್ನೋದಿಲ್ಲ ಹೇಳಿ. ಹಾಗಲಕಾಯಿ ಶುಗರ್ ಕಂಟ್ರೋಲ್ ಮಾಡೋದು ಎಲ್ಲರಿಗೂ ಗೊತ್ತು. ಆದರೆ ತಲೆಹೊಟ್ಟು, ಚರ್ಮದೋಷ ಅಥವಾ ಅಲರ್ಜಿಗಳಿಗೂ ಇದನ್ನು ಬಳಕೆ ಮಾಡ್ಬೋದು ಅಂತ ಗೊತ್ತಿತ್ತಾ? ಅದೇ ತರಹ ರಕ್ತವನ್ನು ಶುದ್ಧಿ ಮಾಡುವಲ್ಲಿ ಈ ತರಕಾರಿ ಬಹಳ ಮುಖ್ಯ ಪಾತ್ರವನ್ನು ಹೊಂದಿದೆ. ಇವತ್ತು ನಾವು ಇದನ್ನು ಬಳಸಿ ಒಂದು ರುಚಿಯಾದ ಪದಾರ್ಥವನ್ನು ಮಾಡೋಣ. ಮೊದಲಿಗೆ ಹಾಗಲಕಾಯಿಯನ್ನು ಸರಿಯಾಗಿ ತೊಳೆದು ಮಧ್ಯದಲ್ಲಿರೋ ಬೀಜನೆಲ್ಲ ತೆಗಿಬೇಕು. ಎಳೆಯದಾಗಿದ್ದರೆ ಈ ಬೀಜ ತೆಗಿಬೇಕು ಅಂತಲೂ ಇಲ್ಲ. ಎಲ್ಲರೂ ಸಾಮಾನ್ಯವಾಗಿ ಗಾಲಿಯಾಗಿ ಅಂದರೆ ರಿಂಗ್ ಆಕಾರದಲ್ಲಿ ಪೀಸ್ ಮಾಡ್ಕೊಳ್ತಾರೆ. ನಾವು ಇದನ್ನು ಹೋಲ್ ಮಾಡ್ಕೊಂಡಿದ್ದೀವಿ. ಬಾಯಿಗೆ ಆಗುವ ಕಹಿ ಅಂಶವನ್ನು ಕಡಿಮೆ ಮಾಡೋಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಬದಿಗಿಟ್ಟು ಇದಕ್ಕೆ ಬೇಕಾಗಿರೋ ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ಮುಂದೆ ನೋಡೋಣ. ಮೊದಲಿಗೆ 5-6 ಬ್ಯಾಡಗಿ ಮೆಣಸನ್ನು ಬಾಣಲೆಗೆ ಹಾಕಿ ಅದಕ್ಕೆ 2 ಚಮಚ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, 2 ಚಮಚ ಕೊತ್ತಂಬರಿ ಬೀಜ ಮತ್ತು ಸುಮಾರು 8ರಿಂದ 12 ಕರಿಬೇವು ಹಾಕಿ 1 ಚಮಚ ಅಡುಗೆ ಎಣ್ಣೆ ಜೊತೆಗೆ ರೋಸ್ಟ್ ಮಾಡಿಕೊಳ್ಬೇಕು. ಸ್ವಲ್ಪ ಕೆಂಪಾದ ಮೇಲೆ 1 ಚಮಚ ಬಿಳಿ ಎಳ್ಳಿನ ಜೊತೆಗೆ ಅರ್ಧ ಕಪ್ನಷ್ಟು ಒಣಗಿರೋ ಕಾಯಿಯನ್ನು ಹಾಕಿ ಕೊನೆಯಲ್ಲಿ ಅರಿಶಿಣ ಹಾಕಿ ಹುರ್ಕೊಳ್ಳೋಣ. ಈ ಮಸಾಲೆ ರುಬ್ಬೋದಕ್ಕಿಂತ ಮುಂಚೆ ತಣ್ಣಗಾಗಿಸ್ಕೊಳ್ಬೇಕು. ಫೈಬರ್, ಆ್ಯಂಟಿಆಕ್ಸಿಡೆಂಟ್ಸ್, ಫೋಲಿಕ್ ಆ್ಯಸಿಡ್ನಂತಹ ಹಲವಾರು ಗುಣಗಳು ಈ ಹಾಗಲಕಾಯಲ್ಲಿರೋದ್ರಿಂದ ಮೊದಲೇ ಹೇಳಿದಂತಹ ಹಲವಾರು ಸಮಸ್ಯೆಗಳಿಗೆ ಆಹಾರದಲ್ಲೇ ಪರಿಹಾರ ದೊರಕದಂತಾಗತ್ತೆ. ಈ ಮಸಾಲೆ ತಣ್ಣಗಾಗೋದ್ರಲ್ಲಿ ಹಾಗಲಕಾಯನ್ನು ಬೇಯಿಸ್ಕೊಳ್ಳೋಣ. ಸುಮಾರು 3ರಿಂದ 4 ಚಮಚ ಅಡುಗೆ ಎಣ್ಣೆಗೆ ಸಾಸಿವೆ, 1-2 ಒಣಮೆಣಸು, ಕರಿಬೇವು ಮತ್ತು ಫ್ರೆಶ್ ಆಗಿರುವಂತಹ ಇಂಗನ್ನು ಸೇರಿಸಿಕೊಂಡು ಅದಕ್ಕೇ ಇಷ್ಟೊತ್ತಿಗಾಗಲೇ ಚೆನ್ನಾಗಿ ಮ್ಯಾರಿನೇಟ್ ಆಗಿರುವಂತಹ ಹಾಗಲಕಾಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಯಾವುದೇ ತರಕಾರಿಯನ್ನು ಮುಚ್ಚಿ ಬೇಯಿಸೋದ್ರಿಂದ ಅದು ಬೇಗ ಬೇಯುತ್ತೆ. ಇನ್ನು ತಣ್ಣಗಾದ ಮಸಾಲೆ ಪದಾರ್ಥಗಳನ್ನು ಮಿಕ್ಸರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಮೊದಲೇ ಹೇಳೋದು ಮರ್ತೆ, ಇಲ್ಲಿ ನಾವು ಸುಮಾರು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿಯನ್ನು ನೆನೆಸಿಟ್ಟು ಆ ನೀರು ಮತ್ತು ಸುಮಾರು 2 ಚಮಚದಷ್ಟು ಬೆಲ್ಲವನ್ನು ಬೇಯ್ತಾ ಇರುವ ಹಾಗಲಕಾಯಿಗೆ ಸೇರಿಸ್ಕೊಂಡಿದ್ದೇವೆ. ಕೊನೆಯಲ್ಲಿ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕಿ ಸುಮಾರು 5 ನಿಮಿಷ ಕುದಿಸಿದರೆ ಕಾಯಿ ರಸ ಸಿದ್ಧವಾಗುತ್ತೆ. ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವ ಹಾಗಲಕಾಯಿ ರಸವನ್ನು ನೀವು ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ. ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕಿ ತಿಂದರೆ ಸ್ವರ್ಗಕ್ಕೆ 3 ಗೇಣು ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು.